ಹಲೋ, ನಮಸ್ತೆ ಸ್ನೇಹಿತರೆ. ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಈ ವಿಡಿಯೋದಲ್ಲಿ ನನ್ನ ಮನೆಯ ಹೂವಿನ ತೋಟದಲ್ಲಿ ಬೆಳೆಸಿದಂತಹ ವಿಶಿಷ್ಟ ರೀತಿಯ ಒಂದು ಹೂವಿನ ಬಗ್ಗೆ ತಿಳಿಸಲು ನಾನು ಬಯಸುತ್ತೇನೆ. ನಿಮಗೆ ಈ ಹೂವಿನ ಬಗ್ಗೆ ಪರಿಚಯ ಇದೆಯೇ? ಹೌದು, ಇರಬಹುದು. ಬಹಳ ವಿಶಿಷ್ಟವಾದಂತಹ ಸುಂದರವಾದಂತಹ ಒಂದು ಹೂವು. ಈ ಹೂವನ್ನು ಸೆಲೋಸಿಯಾ ಅಥವಾ ಮುರುಗು ಹೂ ಅಥವಾ ಇದರ ಆಕಾರ ಕೋಳಿಯ ತಲೆಜುಟ್ಟಿನ ಆಕಾರದಂತೆ ಹೋಲುವ ಕಾರಣ ಇದನ್ನು ಕಾಕ್ಸ್ಕೋಮ್ ಅಂತಲೂ ಕರೆಯುತ್ತಾರೆ. ಇಷ್ಟೊಂದು ಸುಂದರವಾಗಿದೆ ಈ ಹೂ. ಇದರ ಬಣ್ಣ ಹಾಗೂ ಇದರ ಹೊಳಪು ಎಷ್ಟೊಂದು ಆಕರ್ಷಿಸುವಂತಹ, ಜನರ ಮನಸೆಳೆಯುವಂತಹ ಹೂವಾಗಿದೆ ಈ ಸೆಲೋಸಿಯಾ ಹೂ. ಈ ಹೂವನ್ನು ನೋಡುವಾಗ ಬಹಳ ಖುಷಿಯನ್ನು ಕೊಡುತ್ತದೆ. ಯಾಕೆಂದರೆ ಇದರ ಬಣ್ಣ ಹಾಗೂ ರೇಷ್ಮೆಯಂತೆ ಹೊಳಪು ಇರುವ ಕಾರಣ ಜನರ ಗಮನ ಸೆಳೆಯುವಂತಹ ಹೂವು ಇದಾಗಿದೆ. ಈ ಹೂವಿಗೆ ಸೂರ್ಯನ ಬೆಳಕು ಬಹಳಷ್ಟು ಬೇಕಾಗಿದೆ. ಹಾಗೆಯೇ ಗಿಡ ಬೆಳೆಯಲು ಸಡಿಲವಾದಂತಹ ಮಣ್ಣು ಕೂಡ ಬೇಕಾಗಿದೆ. ನಾನು ಈ ಹೂವನ್ನು ಗ್ರೋ ಬ್ಯಾಗಲ್ಲಿ ಬೆಳೆಸಿರುತ್ತೇನೆ. ನೋಡಿ, ಪ್ರತಿಯೊಂದು ಹೂವಿನ ಗಿಡವನ್ನು ನಾನು ಗ್ರೋ ಬ್ಯಾಗಲ್ಲಿ ಬೆಳೆಸಿರುತ್ತೇನೆ. ಬೀಜಗಳಿಂದ ಬಿತ್ತನೆಯನ್ನು ಮಾಡಿ ಈ ಹೂವಿನ ಗಿಡವನ್ನು ನಾನು ಬೆಳೆಸಿರುತ್ತೇನೆ. ಬಿತ್ತನೆ ಮಾಡಿದ ಮೇಲೆ ಸುಮಾರು 10-15 ದಿನಗಳಲ್ಲಿ ಬೀಜಗಳು ಮೊಳಕೆ ಬರುತ್ತವೆ. ನಂತರ ಗಿಡವಾಗಿ ಬೆಳೆಯಲು ಸುಮಾರು 3-4 ವಾರಗಳು ಬೇಕಾಗುತ್ತವೆ. ನೋಡಿ ಹೇಗಿದೆ ಇದರ ಬಣ್ಣ, ನೀವೇ ಕಮೆಂಟಲ್ಲಿ ತಿಳಿಸಿ. ನನ್ನ ಮನೆಯ ಹೂವಿನ ತೋಟದಲ್ಲಿ ಸುಮಾರು 5-6 ಬಣ್ಣದ ಈ ಸೆಲೋಸಿಯಾ ಹೂವಿನ ಗಿಡಗಳು ಇವೆ. ಈ ಹೂವಿನ ಬೀಜವನ್ನು ನಾನು ಫ್ಲಿಪ್ಕಾರ್ಟ್ನಿಂದ ಖರೀದಿಸಿರುತ್ತೇನೆ. ನೋಡಿ ಎಷ್ಟೊಂದು ಸೊಗಸಾಗಿದೆ ಮತ್ತು ಇದು ಮುಟ್ಟುವಾಗ ತುಂಬ ಹಾರ್ಡ್ ಇದೆ. ಸಾಫ್ಟ್ ಹೂವಲ್ಲ, ತುಂಬ ಹಾರ್ಡ್ ಇರುವಂತಹ ಹೂವು ಆಗಿದೆ. ಹಾಗೆಯೇ ಈ ಹೂವು ಅರಳಿದ ಮೇಲೆ ನನಗೆ ತಿಳಿದಂತೆ ಸುಮಾರು 1 ತಿಂಗಳಷ್ಟು ಗಿಡದಲ್ಲಿ ಹಾಳಾಗದೆ ಇರುತ್ತದೆ. ನೋಡಿ, ಇದೊಂದು ಉದ್ದಕ್ಕೆ ಬೆಳೆದಿದೆ. ನೋಡಿ, ಪಿಂಕ್ ಬಣ್ಣದ ಸೆಲೋಸಿಯಾ ಹೂ ಹಾರ್ಡ್ ಆಗಿದ್ದು, ನೋಡಲು ಆಕರ್ಷಣೀಯವಾಗಿದ್ದು, ರೇಷ್ಮೆಯಂತೆ ಹೊಳಪು ನೀಡುವಂತಹ ಹೂವಾಗಿದೆ. ಯಾಕೆಂದರೆ ಈ ಹೂವನ್ನು ನಮ್ಮ ಹೂವಿನ ತೋಟದಲ್ಲಿ ಬೆಳೆಸಿದರೆ ಬಹಳಷ್ಟು ದಿನಗಳು ಉಳಿಯುವುದರಿಂದ ಖಂಡಿತವಾಗಿಯೂ ಈ ಹೂವಿನ ಗಿಡವನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಬೆಳೆಸಿ. ಸುಲಭವಾಗಿ ಬೆಳೆಸಬಹುದಾದಂತಹ ಈ ಹೂವಾಗಿದೆ. ನೋಡಿ, ಈ ಹೂ ಕೂಡ ಯಾವ ರೀತಿ ನೋಡಲು ಕಾಣುತ್ತದೆ ಅಂತೇಳಿ ನೀವೇ ಹೇಳಿ. ಕೆಲವು ಹೂಗಳು ದಪ್ಪವಾಗಿದ್ದು
ಕೆಲವೊಂದು ಹೂಗಳು ನೋಡಲು ಕೋಳಿಯ ಜುಟ್ಟಿನಂತಿದೆ. ನೋಡಿ, ಈ ಹೂ ಒಂದು ರೀತಿ ಆದರೆ ಇದರ ಆಕಾರ ಇನ್ನೊಂದು ರೀತಿ ಇದೆ. ಆದುದರಿಂದ ನೀವು ಕೂಡ ಇಷ್ಟೊಂದು ಸುಂದರವಾದಂಥ ಹೂವನ್ನು ನಿಮ್ಮ ಮನೆಯ ಹೂವಿನ ತೋಟದಲ್ಲಿ ಬೆಳೆಸಿ ಪ್ರಕೃತಿಯ ಸೊಬಗನ್ನು ತರೋಣ. ಈ ಹೂವಿನ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ತೋಟಗಾರಿಕೆ, ಹೂ ಗಿಡಗಳು, ತರಕಾರಿ, ಹಣ್ಣು ಹಂಪಲಗಳ ಬಗ್ಗೆ ವಿಡಿಯೋವನ್ನು ನೋಡಲು ಪ್ರಕೃತಿಯ ಸೊಬಗು ಎಂಬ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.